ವಿಶ್ವನಾಥ್ ಅವರೇ, ದೊಡ್ಡನಗೌಡ ಪಾಟೀಲ್ರು ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆಗೆ, ಚೀಫ್ ವಿಪ್ ಅವರು. ಎಸ್ ಪ್ರಶಾಂತ್. ದೊಡ್ಡನಗೌಡ ಪಾಟೀಲ್ರೇ, 6 ತಿಂಗಳಿಂದ ರಾಜ್ಯದಲ್ಲಿ ಏನಾದರೂ ವಿಪಕ್ಷ ಉಂಟೋ ಇಲ್ವೋ ಅಂತಕ್ಕಂಥ ಒಂದು ಡೌಟ್ ಬರ್ತಾ ಇತ್ತು. ಮೂಡಾ ಪಾದಯಾತ್ರೆ ನಡೆದ ನಂತರ ಬರೀ ನಿಮ್ಮ ಒಳ ಜಗಳಗಳ ಸುದ್ದಿಗಳೇ ಕೇಳ್ತಾ ಇದ್ವಿ. ಇವತ್ತೇನೋ ಒಂದು ಸ್ವಲ್ಪ ಮೈ ಚಳಿ ಬಿಟ್ಟವ್ರಂಗೆ ವಿರೋಧ ಪಕ್ಷಗಳು ಸ್ವಲ್ಪ ಆಕ್ಟಿವ್ ಆದಂತೆ ತೋರ್ತು ಸದನದಲ್ಲಿ. ಇಲ್ಲ ಸರ್, ಯಾವತ್ತೂ ನಾವು ಆ್ಯಕ್ಟಿವ್ ಆಗಿದ್ದೀವಿ, ಅದೇನು ಪ್ರಶ್ನೆ ಇಲ್ಲ. ಇವತ್ತು ನಾವು ಯಾವತ್ತೂ ಕೂಡ ಹೇಳ್ತಿದ್ವಿ ಸ್ಪೀಕರ್ ಒನ್ ಸೈಡ್ ಅಂತಕ್ಕಂಥ ಮಾತನ್ನು ಹೇಳ್ತಿದ್ವಿ. ಇವತ್ತು ಅದನ್ನು ಸಾಬೀತುಪಡಿಸಿದ್ದಾರೆ ಅವರು, ಸ್ಪೀಕರ್ ಅವರು ಸಾಬೀತುಪಡಿಸಿದ್ದಾರೆ. ನಾವು ಮೇಲ್ಗಡೆ ಹತ್ತಕ್ಕಂಥ ಸಂದರ್ಭದಲ್ಲಿ ನಮ್ಮನ್ನು ಮಾರ್ಷಲ್ಗಳು ತಡೆದರು. ಆದರೆ ಸ್ಪೀಕರ್ ಅವರೇ ತಾವು ನೋಡಿರ್ಬೋದು, ಸ್ಪೀಕರ್ಗಳೇ ನಮ್ಮನ್ನು ಅವ್ರು ತಡೆದರು, ಬೇಡ ತಡ್ರಿ ಅಂತೇಳಿ. ಅದು ನಮ್ಮನ್ನು ಮ್ಯಾಕ್ ಮಾಡಿ ಅವ್ರು ಸಸ್ಪೆಂಡ್ ಮಾಡ್ತಕ್ಕಂಥ ಉದ್ದೇಶ ಮೊದಲೇ ಇತ್ತು ಅಂತಕ್ಕಂಥ ಇದರಿಂದ ಸ್ಪಷ್ಟ ಆಗುತ್ತೆ. ಅಶಿಸ್ತು ಅಂತಾರಲ್ಲ ಸರ್, ನೀವು ಬಜೆಟ್ ಕಾಪಿ ಹರಿದು ಸ್ಪೀಕರ್ ಚೇರ್ ಮೇಲೆ ಹೆಸರು ಇನ್ನೇನದು? ಸರ್, ಇದನ್ನು ಅವರು ಮಾಡಿದ್ದಾರೆ. ನಾವು ಕೇಳ್ತಕ್ಕಂಥ ನ್ಯಾಯಕ್ಕೆ ನಾವು ಮೊದಲೇ ಪ್ರಸ್ತಾಪ ಮಾಡಿಲ್ಲ, ಅವರು ಸಚಿವರೇ ಒಬ್ಬರಿಂದ ಪ್ರಸ್ತಾಪ ಮಾಡಿದರು. ನೀವು ಯಾವುದಕ್ಕೆ ಕೊಡ್ತೀನಿ ಅಂತ ಕೇಳಿದರೆ ಅವ್ರು ಯಾವುದು ಸ್ಪಷ್ಟವಾದ ಉತ್ತರ ಇರಲಿಲ್ಲ. ನಿನ್ನೆ ಅಷ್ಟೊಂದು ವಿರವೇಷ್ಟಿನ ಮಾತಾಡಿರ್ತಕ್ಕಂಥ ಕಾಂಗ್ರೆಸ್ಸಿಗರು ಇವತ್ತು ಯಾವುದೇ ತನ್ನಾಗಿರ್ತಕ್ಕಂಥ ಇದು ಇಲ್ಲದೆ ಸುಮ್ಮನೆ ಆಗ್ತಕ್ಕಂಥ ಕೆಲಸ ಮಾಡಿದರು. ನೀವು ಯಾವುದು ಕೊಡ್ತೀರಿ ಹೇಳಿ ಅಂತ ಕೇಳಿದರೆ ಅದಕ್ಕೆ ಯಾವುದೇ ಸ್ಪಷ್ಟತೆ ಅವರಿಂದ ಇರಲಿಲ್ಲ. ಹಾಗಾಗಿ ಅದನ್ನು ನಮ್ಮನ್ನು ಗುರಿ ಮಾಡಿದ್ರು ಅಷ್ಟೇ. ಅದಕ್ಕೆ ಈಗ ತನಿಖೆ ಅಂತ ಉನ್ನತ ಮಟ್ಟದ ತನಿಖೆ ಅಂತ ಮುಖ್ಯಮಂತ್ರಿಗಳು ಆನ್ ದ ಫ್ಲೋರ್ ಆಫ್ ದ ಹೌಸ್ ಹೇಳಿದ್ರಲ್ಲ ಸರ್. ಅಲ್ಲ ಸರ್, ಯಾವ ತನಿಖೆ ಮಾಡ್ತೀರಿ ಹೇಳಿ ಅಂತ ಕೇಳಿದ್ರು. ಏನು ಸಿಟ್ಟಿಂಗ್ ಜಡ್ಜಿಂದ ಮಾಡಿಸ್ತಾರೋ, COD ಕೊಡ್ತಾರೋ, CBI ಕೊಡ್ತಾರೋ? ಯಾಕಂದರೆ ಇದರಲ್ಲಿ ಒಬ್ಬ ಪ್ರಮುಖ ಸಚಿವರು ಇದ್ದಾರೆ ಅಂತಕ್ಕಂಥದ್ದನ್ನು ಅವರೊಬ್ಬ PW ಸಚಿವರು ಹೇಳಿದ್ದಾರೆ. ಹಾಗಾಗಿ ಪೊಲೀಸರು ಅವ್ರನ್ನ ಹೋಗಿ ತನಿಖೆ ಮಾಡೋಕ್ಕಾಗೋದಿಲ್ಲ. ಉನ್ನತ ತನಿಖೆ ಯಾರ ಕಡೆದ ನೀವು ಮಾಡ್ತೀರಿ ಅಂತಕ್ಕಂಥದ್ದನ್ನು ಕೇಳಿದರೆ ಅವ್ರು ತಾಳ್ಮೆ ಕಳ್ಕೊಂಡ್ರೆ ದಿವಸ ಮಾಡಿದ್ರೆ ನಾವೇನು ಮಾಡೋಕ್ಕಾಗುತ್ತೆ ಸರ್? ನ್ಯಾಯ ಕೇಳಬೇಕಂದ್ರೆ ಅನಿವಾರ್ಯ ಎಲ್ಲಿಗೆ ಹೋಗಲೇಬೇಕಲ್ಲ. ಆಯ್ತು, ಈಗ ನೀವೇ ಅಮಾನತ್ತಾಗ್ಬಿಟ್ರಿ, ನೀವು ಸೇರಿದಂತೆ ಒಟ್ಟು 18 ಜನ ಮುಂದಿನ ಅಧಿವೇಶನಕ್ಕೂ ಬರಬಾರ್ದಂತೆ. ಮುಂದೇನು ಮಾಡ್ತೀರಿ? ದಾರಿ ಏನೀಗ? ಹೌದು ಸರ್, ನೋಡೋಣ ಸರ್ ಏನು ಮಾಡ್ಬೇಕು ಅನ್ನೋ ಬಗ್ಗೆ ನಮ್ಮ ನಾಯಕರೆಲ್ಲರೂ ಕೂಡ ಕೂತು ಚರ್ಚೆ ಮಾಡಿ ಅದು ಏನು ಮಾಡಬೇಕು, ಹೋರಾಟ ಯಾವ ರೀತಿ ತೊಗೋಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಸರ್. ಈಗ ಒಂದು ಪ್ರಶ್ನೆಗೆ SR ವಿಶ್ವನಾಥ್ ಅವರು ಪೂರ್ತಿ ಉತ್ತರ ಕೊಡಲಿಲ್ಲ. ನಿನ್ನೆ BJP ಟೀಮ್ ಫುಲ್ ಡಲ್ ಆಗಿತ್ತು. ಸುನಿಲ್ ಕುಮಾರ್ ಒಬ್ಬರೇ ಎದ್ದು ನಿಂತ್ಕೊಂಡು ಮಾತಾಡಿದ್ದು, ಆನಂತರ R ಅಶೋಕ್ ಅವರು ಒಂಚೂರು ಧ್ವನಿಗೂಡಿಸಿದ್ರು. ಅದಾದ ಮೇಲೆ ಲಾಂಚ್ನಲ್ಲಿ ಇಬ್ಬರ ಮಧ್ಯದಲ್ಲಿ ಮಾತು ಬೆಳೀತು ಅಂತ, ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಬೇಕಾಗಿತ್ತು, ನೀವು ಸುಮ್ಮನಾಗ್ಬಿಟ್ರಿ ಅಂತ ಸುನಿಲ್ ಕುಮಾರ್ ಸಿಟ್ಟು ಮಾಡ್ಕೊಂಡು ಹೋದ್ರು ಅಂತ. ಅದಾದ್ಮೇಲೆ ಏನೋ ದಿಲ್ಲಿಯಿಂದ ಫೋನ್ಗೀನ್ ಬಂದಿದೆ ಅಂತ ನಮ್ದು ಪ್ರಶಾಂತ್ ನಾಥ್ ಅವ್ರದ್ದು ಅಂದಾಜು. ಯಾವುದು ಫೋನ್ ಬಂದಿಲ್ಲ ಸರ್ ಡೆಲ್ಲಿಯಿಂದ, ಅವ್ರಿಗೆ ಇದಕ್ಕೆ ಇದಿಲ್ಲ. ನಮ್ಮ ಕಾರ್ಯಗಳನ್ನು ನಾವು ಮಾಡಿದ್ವಿ ಅಷ್ಟೇ. ನಿನ್ನೆ ಸ್ವಲ್ಪ ಅವರು ಬೇಸರ ಮಾಡ್ಕೊಂಡಿರ್ತಕ್ಕಂಥ ನಿಜ, ಅದನ್ನು ಇವತ್ತು ಕೈಗೆತ್ಕೊಂಡಿದ್ದೀವಿ. ಯಾವುದೇ ಪರಿಸ್ಥಿತಿ ಒಳಗಡೆ ಈ ಒಂದು ಹೋರಾಟವನ್ನು ಅಂತಿಮ ಘಟ್ಟಕ್ಕೆ ತೊಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೇವೆ. ದೊಡ್ಡನಗೌಡ ಪಾಟೀಲ್ರೆ, ಇಂಗ್ಲೀಷ್ನಲ್ಲಿ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಒಂದು ಶಬ್ದ ಇದೆ ಸರ್. ಅಂದರೆ ಇಡೀ ಚಿತ್ರಣದಲ್ಲಿ ನಾವೆಲ್ಲಿ ಕಳೆದು ಹೋಗ್ಬಿಡ್ತೀವೋ ಅನ್ನುವ ಆತಂಕ ನಿಮ್ಮ BJPಯ ಅಥವಾ ವಿರೋಧ ಪಕ್ಷದ ಸಾಲಿನಿಂದ ನಿನ್ನೆ ಇಡೀ ರಾಜಣ್ಣ ಅವರು ಮಾತನಾಡಿದ ನಂತರ ಮಾಧ್ಯಮಗಳು ಅದಕ್ಕೆ ಕೊಟ್ಟಿರ್ತಕ್ಕಂಥ ಪ್ರತಿಕ್ರಿಯೆಯಲ್ಲಿ ವಿರೋಧ ಪಕ್ಷಗಳ ಎಲ್ಲೂ ಪಾತ್ರನೇ ಇರಲಿಲ್ಲ. ಹಾಗಾಗಿ ಇವತ್ತು ಬೆಳಿಗ್ಗೆ ಆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಸದನದಲ್ಲಿ ಕಾಣ್ತು ಅಂತ ನನಗೆ ಮೇಲ್ನೋಟಕ್ಕೆ ಅನಿಸಿದ್ದು. ಇಲ್ಲ ಸರ್, ಹಾಗೇನಿಲ್ಲ. ಪ್ರಸ್ತಾಪ ಮಾಡಿರ್ತಕ್ಕಂಥದ್ದೇ ನಮ್ಮ ಬಸನಗೌಡರು, ನಮ್ಮ ಶಾಸಕರು ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಅದನ್ನು ಅವರು ಆ ಕಡೆಯಿಂದ ಎದ್ದು ಮಾನ್ಯ ರಾಜಣ್ಣವರೇ ಹೇಳಿದರು, ಈ ಟೈಪ್ ನನಗೆ ಹನಿ ಟ್ರ್ಯಾಪ್ ಆಗುತ್ತದೆ, ನನಗೆ ಅಟೆಂಪ್ಟ್ ಆಗಿದೆ ನನ್ನ ಮೇಲೆ, ಅದಕ್ಕೆ ಪುರಾವೆಗಳು ನಾವು ಇಟ್ಕೊಂಡಿದ್ದೀವಿ ಅಂತ ಅವ್ರು ಹೇಳಿದ್ರು. ಸ್ಪೀಕರ್ ಅವರು ಅವ್ರಿಗೆ ಯಾಕೆ ಸ್ಟೇಟ್ಮೆಂಟ್ ಮಾಡೋಕ್ಕೆ ಬಿಟ್ಟರು? ಓಕೆ, ನಿನ್ನೆ ಅದನ್ನು ತಡಿಬೋದಾಗಿತ್ತಲ್ಲ ಅವರು, ಆಮೇಲೆ ಯೋಚನೆ ಮಾಡೋಣ ಬಿಡಿ ಕೂಡ ಅಂತ ಹೇಳ್ಬೋದಾಗಿತ್ತಲ್ಲ ಅವ್ರಿಗೆ. ಅವ್ರು ಯಾರು ಮಾತು ಕೇಳ್ತಾರೆ ಬಸನಗೌಡ ಪಾಟೀಲ್ ಯತ್ನಾಳ್? ಅದು ಒಟ್ಟು ಅವ್ರ ದುರುದ್ದೇಶ ಏನಿತ್ತು ಅಂತ ಹೇಳಿದ್ರೆ ಈ ಪ್ರಕರಣವನ್ನು ಮುಚ್ಚಾಕ್ತಕ್ಕಂಥದ್ದು. ಎಸ್, ಧನ್ಯವಾದ ದೊಡ್ಡನಗೌಡ ಪಾಟೀಲ್ರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.